ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀಗಳ ಪದಚ್ಯುತಿಯಾಗಿದೆ. ಇದರ ಬೆನ್ನಲ್ಲೇ ಮಠದಲ್ಲಿ ಶ್ರೀಗಳ ನೇತೃತ್ವದಲ್ಲಿ ಮುಖಂಡರು ಭಕ್ತರು ಸಭೆ ನಡೆಸಿದ್ದಾರೆ. ನಾವು ಸದಾ ಶ್ರೀಗಳ ಬೆಂಬಲಕ್ಕೆ ಇರ್ತೀವಿ ಅಂತ ಮುಖಂಡರು ಭರವಸೆ ಕೊಟ್ಟಿದ್ದಾರೆ. ವಿವಿಧ ಭಾಗಗಳಿಂದ ಜನವನ್ನ ಕ್ರೋಢೀಕರಿಸಿ ಪೀಠ ಮಾಡೋದಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಹರಿಹರದಲ್ಲಿ ಬೃಹತ್ ಸಮಾವೇಶ ಮಾಡಿ ಪೀಠ ಮಾಡಿದ್ದು ಸತ್ಯ. ಎಲ್ಲರೂ ಸೇರಿ ಸಮಾಜ ಕಟ್ತೀವಿ ಎಂದಾಗ ಎಲ್ಲರೂ ಸಹಕಾರ ನೀಡಿದ್ರು. ಯಾರೋ ಬಂದು ಪದಚ್ಯುತಿ ಎಂಬ ಮಾತು ನಾನು ಒಪ್ಪೋದಿಲ್ಲ. ಸದಾ ನಿಮ್ಮ ಬೆಂಬಲಕ್ಕೆ ನಾವಿರ್ತೀವಿ. ಮಠದ ಸದುದ್ದೇಶ ಈಡೇರಲಿ. ಸಭೆಯನ್ನು ಉದ್ದೇಶಿಸಿ ಮಾಜಿ ಮೇಯರ್ ಅಜಯ್ ಕುಮಾರ್ ಅವರು ಈ ರೀತಿಯಾಗಿ ಮಾತನಾಡಿದ್ದಾರೆ. ಈಗ ಆಲ್ರೆಡಿ ಈ ಒಂದು ಬೆಳವಣಿಗೆಯ ಬೆನ್ನಲ್ಲೇನೆ ಸಾಕಷ್ಟು ಹೈಡ್ರಾಮಕ್ಕೂ ಕೂಡ ಸಾಕ್ಷಿಯಾಗಿತ್ತು ಈ ಒಂದು ಘಟನೆ. ಅದರ ಬೆನ್ನಲ್ಲೇ ಈಗ ಸಭೆ ಆಗಿದೆ. ಮುಖಂಡರು ಮತ್ತು ಭಕ್ತರು ಶ್ರೀಗಳ ನೇತೃತ್ವದಲ್ಲಿ ಮೀಟಿಂಗನ್ನು ಮಾಡಿ ನಾವು ಸದಾ ನಿಮ್ಮ ಪರವಾಗಿ ಇರ್ತೀವಿ, ನಿಮ್ಮ ಪರವಾಗಿ ನಿಲ್ತೀವಿ ಅಂತೇಳಿ ಅವರ ಪರವಾಗಿ ಮಾತನಾಡಿದ್ದಾರೆ. ನಾನು ಅಜ್ಜರಿಗೆ ಮಾತ್ರ ಒಂದು ಭರವಸೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ಅಜ್ಜರೇ, ನೀವೇನು ಬಂದು 2018ನೇ ಇಸ್ವಿನಿಂದ ಏನು 2026 ಇವತ್ತಿನ ಈ ಕ್ಷಣದವರೆಗೂ ನೀವು ಮಠವನ್ನು ಕಟ್ಟಲಿಕ್ಕೆ ಶ್ರಮಿಸಿದಿರಿ. ನೀವು ಎಂಥ ದೊಡ್ಡ ರಾಜಕಾರಣಿ ಇದ್ರೂ ಕೂಡ ನಿಮ್ಮ ಒಂದು ಯಾವುದಕ್ಕೂ ಹಿಂಜರಿದೇನೆ ನಿಮ್ಮ ಒಂದು ಸಿದ್ಧಾಂತದ ಅಡಿಯಲ್ಲಿ ನೀವು ಸಮಾಜವನ್ನು ಕಟ್ಟ ನಿಟ್ಟಿನಲ್ಲಿ, ಸಮಾಜದವ್ರನ್ನ ಉಳಿಸೋ ನಿಟ್ಟಿನಲ್ಲಿ ನೀವು ಹೋರಾಟವನ್ನು ಮಾಡ್ಕೊಂತ ಬಂದಿದ್ದೀರಿ. ಅದನ್ನು ನಾನು ಕಣ್ಣಿಂದ ನೋಡಿದ್ದೀನಿ, ತಾವೆಲ್ಲರೂ ಕೂಡ ನೋಡಿದಿರಿ. ಹಿರಿಯರಾದ್ರೇನು ಕಿರಿಯರಾದ್ರೇನು ನೀವು ಯಾವತ್ತೂ ಕೂಡ ನ್ಯಾಯದ ಪರವಾಗಿ ಹೋರಾಟವನ್ನು ಮಾಡಿ ಮಠವನ್ನು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಉಳಿಸೋ ಅಂಥ ಕೆಲಸವನ್ನು ಮಾಡಿದಿರಿ. ಈಶ್ವರಪ್ಪರ 5 ಕೋಟಿಯನ್ನು ತರ ಅಂತ ಕೆಲಸ ಮಾಡಿದಿರಿ. ಟೋಟಲ್ ಒಟ್ಟಾರೆಯಾಗಿ 15 ಕೋಟಿ ಸಮಾಜಕ್ಕೆ ತರ ಅಂತ ಒಂದು ಕೆಲಸವನ್ನು ಮಾಡಿದಿರಿ. ಹಾಗಾಗಿ ನಿಮ್ಮ ಶಕ್ತಿ ಏನಂತೇಳಿ ಸಮಾಜಕ್ಕೆ ಗೊತ್ತಿದೆ, ಇಲ್ಲಿರ್ತಕ್ಕಂಥವ್ರು ನಮಗೆ ಗೊತ್ತಿದೆ. ಹಾಗಾಗಿ ಇನ್ನು ಮುಂದೆ ಬರೋಂಥ ದಿನ ಎಲ್ಲದು ಸಂತೋಷದ ದಿನಗಳು. ನೀವು ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ನಿಮಗೇನಾದರೂ ನೋವಾಯಿತು ಅಂತಂದರೆ ಇಲ್ಲಿರ್ತಕ್ಕಂಥವ್ರು ಯಾರಿಗಾದರೂ ಫೋನ್ ಮಾಡಿದ್ರು 5 ನಿಮಿಷದಲ್ಲಿ ನಿಮ್ಮ ಪಾದದಡಿಯಲ್ಲಿ ಬಂದು ನಿಮ್ಮ ರಕ್ಷಣೆಯನ್ನು, ನಿಮ್ಮ ಸೇವೆಯನ್ನು ಮಾಡೋ ಅಂಥ ಒಂದು ಕೆಲಸವನ್ನು ನಾವೆಲ್ಲರೂ ಮಾಡ್ತೇವೆ. ಸದಾ ನಿಮ್ಮ ಜೊತೆಗೆ ನಾವು ಯಾವಾಗಲೂ ಇರ್ತೇವೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮನ ಕೊಡ್ತೇನೆ.